ಇನ್ನು ಕನ್ನಡದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದ ನಟ ಕಮಲ್ ಹಾಸನ್ ಇಲ್ಲಿ ತನಕ ಕನ್ನಡಿಗರ ಕ್ಷಮೆಯನ್ನ ಕೇಳಿಲ್ಲ. ನಿನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ತಪರಾಕಿ ಹಾಕಿಸ್ಕೊಂಡಿದ್ದಾರೆ. ಹೋಗಿ ಹೈಕೋರ್ಟ್ನಲ್ಲಿ ವಾದ ಮಾಡ್ಕೊಳ್ಳಿ, ತುರ್ತಾಗಿ ಅರ್ಜಿ ವಿಚಾರಣೆ ಮಾಡೋಕ್ಕಾಗಲ್ಲ ಅಂತ. ಇವತ್ತು ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಈಗಾಗಲೇ ಕರ್ನಾಟಕದಲ್ಲಿ ಥಗ್ ಲೈಫ್ ರಿಲೀಸ್ಗೆ ಬ್ರೇಕ್ ಹಾಕಿದ್ದಾರೆ. ಮತ್ತು ಸಿನಿಮಾ ಕೂಡ ಅಟ್ಟರ್ ಫ್ಲಾಪ್ ಆಗಿದೆ ತಮಿಳುನಾಡಲ್ಲಿ. ಜೂನ್ 5ನೇ ತಾರೀಕು ಥಗ್ ಲೈಫ್ ಚಿತ್ರ ಕರ್ನಾಟಕದಲ್ಲಿ ರಿಲೀಸ್ ಆಗಿರಲಿಲ್ಲ. ಒಂದು ವಾರ ಟೈಮ್ ಕೇಳಿದರು ಕಮಲ್ ಹಾಸನ್ ಪರ ವಕೀಲರು. ಫಿಲಮ್ ಚೇಂಬರ್ ಜೊತೆ ಮಾತನಾಡೋದಾಗಿ ಹೇಳಿದರು. ಮಾತುಕತೆಯಿಂದ ವಿವಾದವನ್ನು ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿದರು. ಆದರೆ ಫಿಲಮ್ ಚೇಂಬರ್ ಅವರು ಕ್ಷಮೆ ಕೇಳಲಿಲ್ಲ ಅಂತಂದರೆ ಮಾತುಕತೆ ಇಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿಬಿಟ್ಟಿದ್ರು. ಆದರೆ ಇಲ್ಲಿ ತನಕ ಕ್ಷಮೆಯಾಚನೆ ಮಾಡಿಲ್ಲ, ಮಾತುಕತೆನೂ ನಡೆಸಿಲ್ಲ. ಹೀಗಾಗಿ ಮಹತ್ವ ಪಡ್ಕೊಂಡಿದೆ ಇಂದಿನ ಕೋರ್ಟ್ ವಿಚಾರಣೆ. ಮಹತ್ವನೂ ಇಲ್ಲ, ಎಂಥದ್ದೂ ಇಲ್ಲ. ಒಂದು ವೇಳೆ ರಿಲೀಸ್ಗೆ ಅವಕಾಶ ಕೊಟ್ಟರೂ ಕೂಡ ಸಿನಿಮಾ ಚೆನ್ನಾಗಿಲ್ಲ ಅಂತ ರಿವ್ಯೂ ಬಂದ್ಬಿಟ್ಟಿದೆ. ಈಗಾಗಲೇ ತಮಿಳ್ನಾಡಲ್ಲೇ ಜನ ಈ ಸಿನಿಮಾನ ಒಪ್ಪಿಲ್ಲ. ತಮಿಳ್ನಾಡು ಜನ ಹೇಳ್ತಿದ್ರಂತೆ, ಕರ್ನಾಟಕದವರು ಕನ್ನಡಿಗರು ಲಕ್ಕಿ, ಯಾಕೆಂದರೆ ಕರ್ನಾಟಕದಲ್ಲಿ ಈ ಸಿನಿಮಾ ರಿಲೀಸ್ ಆಗಿಲ್ಲ, ನಾವೆಲ್ಲ ಅನ್ಲಕ್ಕಿ ಈ ಸಿನಿಮಾ ನೋಡಬೇಕಾಗಿ ಬಂತು ಅಂತ ಹೇಳ್ತಿದ್ರಂತೆ. ಹಾಗಾಗಿದೆ. ಸೊ ಇವರು ಯಾವ ಥರ ಲೀಗಲ್ ಫೈಟ್ ಮುಂದುವರಿಸ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.